ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KCT ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ 2 ಅಪ್ಡೇಟ್ಸ್ನ ರಿಲೀಸ್ ಮಾಡಿದೆ. ಒಂದು, ಸರ್ವರ್ ಬ್ಯುಸಿ ಆಗ್ತಾ ಇದೆ, ಸರ್ವರ್ ಬ್ಯುಸಿ ಬರ್ತಾ ಇದೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸಪೋಸ್ ಅದರಲ್ಲೂ ಸ್ಯಾಟ್ಸ್ ನಂಬರ್ ಅಂತೂ ಫೆಚ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಹಾಗೆ ಬ್ಲಾಂಕ್ ಬರ್ತಾ ಇದೆ. ನೋ ಪ್ರಾಬ್ಲಮ್, ನೀವು ಅಪ್ಲೈ ಮಾಡಿದ್ರೆ ಸ್ಯಾಟ್ಸ್ ನಂಬರ್ನ ಬಿಟ್ಟು ಅಪ್ಲೈ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ಸ್ಯಾಟ್ಸ್ ನಂಬರ್ನ ಅಪ್ಲೈ ಮಾಡಿ. ರಿಜಿಸ್ಟ್ರೇಷನ್ಸ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡಕ್ ಆಗ್ತಿರ್ಲಿಲ್ಲ, ಸರ್ವರ್ ಬ್ಯುಸಿ ಇತ್ತು. ಸೊ ಆ ಇಶ್ಯೂ ಈಗ ಸಾಲ್ವ್ ಆಗಿದೆ. ನೀವು ಈಗ ರಿಜಿಸ್ಟ್ರೇಷನ್ಸ್ ಮಾಡ್ಕೋ. ಸ್ಯಾಟ್ಸ್ ನಂಬರ್ ಸಹ ಡೇಟಾಬೇಸ್ ಅಲ್ಲಿ ಫೆಚ್ ಮಾಡ್ಕೊಡುತ್ತೆ. ಹಾಗಾಗಿ ಯಾರಿಗೆ ಸ್ಯಾಟ್ಸ್ ನಂಬರ್ನ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ಅಥವಾ ಸ್ಯಾಟ್ಸ್ ನಂಬರ್ನ ಫೆಚ್ ಆಗಿರ್ಲಿಲ್ಲ ಅಂತಹ ವಿದ್ಯಾರ್ಥಿಗಳು ಈಗ ಮತ್ತೊಮ್ಮೆ ವಿಸಿಟ್ ಮಾಡಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿ. ಓಕೆ, ಇನ್ನ ರಿಜಿಸ್ಟ್ರೇಷನ್ಸ್ನ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಫೆಬ್ರವರಿ 10th ಇತ್ತು. ಈಗ ಫೆಬ್ರವರಿ 10th ಇರೋ ಡೇಟನ್ನ ಎಕ್ಸ್ಟೆಂಡ್ ಮಾಡಿದೆ KA. ಫೆಬ್ರವರಿ 20th ರಾತ್ರಿ 11:59 ಅಂದರೆ 12 ಗಂಟೆವರೆಗೂ ಅವಕಾಶ ಇದೆ. ಸೊ ಹಾಗಾಗಿ ಯಾಕೆಂದ್ರೆ ಗೊತ್ತೇ ಇದೆ ರೀಸನ್, ಬಿಕಾಸ್ ಸರ್ವರ್ ಬ್ಯುಸಿ. ಇದನ್ನು ಹೊಸದಲ್ಲ, KAಗೆ ಸರ್ವರ್ ಬ್ಯುಸಿ ಆಗುತ್ತೆ, ಡೇಟನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಅದೇ ಡೇಟ್ ಫೆಬ್ರವರಿ 20th ಇದೆ. ಇನ್ನೂ ಎಕ್ಸ್ಟೆಂಡ್ ಮಾಡಿದ್ರು ಏನು ಅದರಲ್ಲೇನು ಅತಿಶಯೋಕ್ತಿ ಇಲ್ಲ, ಯಾಕೆಂದ್ರೆ ಸರ್ವರ್ ಬ್ಯುಸಿ. ಸೊ ಹಾಗಾಗಿ ಈ ಪ್ರಾಬ್ಲಮ್ ಆಗ್ತಿರೋದು ವಿದ್ಯಾರ್ಥಿಗಳ ಕೈಯಿಂದ ಅಂತೂ ಅಲ್ಲ, ಇದು KA ಸರ್ವರ್ ಪ್ರಾಬ್ಲಮ್ ಇಂದ ಆಗ್ತಿರೋದು. ಹಾಗಾಗಿ ಎಕ್ಸ್ಟೆಂಡ್ ಆಗಿದೆ. ವಿದ್ಯಾರ್ಥಿಗಳೇ ಅವಕಾಶನ ಯೂಸ್ ಮಾಡ್ಕೊಳ್ಳಿ. ಇದಿಷ್ಟ ಇವತ್ತಿನ ಮಾಹಿತಿ. ಟೇಕ್ ಕೇರ್, ಬಾಯ್.